ಕರುಷಿಯಲ್ಲಿ ಶ್ರೀ ಮಹಾತ್ಮ ಬಸವೇಶ್ವರ ಜಯಂತಿ ಅದ್ಧೂರಿ ಆಚರಣೆ. ಗಮನ ಸೆಳೆದ ಇಂಗ್ಲಿಯ ಜಾಂಚ್ ಪಥಕ್ ತಂಡ. ಹೌದು, ಕರುಷಿಯಲ್ಲಿ ಶ್ರೀ ಮಹಾತ್ಮ ಬಸವೇಶ್ವರವರ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕರುಷಿ ಗ್ರಾಮದ ಶಿವಾಲಯದಲ್ಲಿ ಬೆಳಿಗ್ಗೆ ರುದ್ರಾಭಿಷೇಕ ಮತ್ತು ಇನ್ನಿತರ ಪೂಜಾ ವಿಧಿಗಳು ನೆರವೇರಿದವು. ಬಳಿಕ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಭಾತೆ ಅವರಿಂದ ಶ್ರೀ ಬಸವೇಶ್ವರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ಅಲಂಕೃತವಾದ ಎತ್ತಿನ ಬಂಡಿಯಲ್ಲಿ ಶ್ರೀ ಬಸವೇಶ್ವರರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಸಾಂಪ್ರದಾಯಿಕ ಜಾಂಚ್ ಪಥಕ್ ವಾದ್ಯಗಳ ಜೊತೆಗೆ ಗ್ರಾಮದ ವಿವಿಧ ಮಾರ್ಗಗಳಲ್ಲಿ ಮೆರವಣಿಗೆ ಸಾಗಿತು. ಈ ಮೆರವಣಿಗೆಯಲ್ಲಿ ಅಲಂಕೃತ ಎತ್ತಿನ ಬಂಡಿಗಳು ಭಾಗವಹಿಸಿದವು. ಇನ್ನು ಇದೇ ವೇಳೆ ಮಾತನಾಡಿದ ಮಹೇಶ್ ಭಾತೆ, 12ನೇ ಶತಮಾನದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರು ಹಾಕಿಕೊಟ್ಟ ಸಮಾನತೆ, ಏಕತೆಯ ಸಂದೇಶ ಇಂದಿನ ಕಾಲದಲ್ಲಿ ಅಗತ್ಯವಾಗಿದೆ. ಇಂದಿನ ಪೀಳಿಗೆ ಬಸವೇಶ್ವರರ ಆದರ್ಶಗಳನ್ನು ಅಳವಡಿಸಿಕೊಂಡರೆ ಸುಸಂಸ್ಕೃತ ಸಮಾಜ ನಿರ್ಮಾಣವಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಮಹಾತ್ಮ ಬಸವೇಶ್ವರರು ನಿಜವಾದ ಸಮಾಜ ಸುಧಾರಕರು ಎಂದರು. ಈ ವೇಳೆ ವಿಜಯಕುಮಾರ್ ಕೋಠಿವಾಲೆ, ಗುರು ನಿರ್ವಾಣಿ, ಋತುರಾಜ್ ಕೋಠಿವಾಲೆ, ಶಿವಾನಂದ್ ಪಾಟೀಲ್ ಸೇರಿದಂತೆ ಮುಂತಾದವರು ಮಾತನಾಡಿದರು. ಮಧ್ಯಾಹ್ನ ಕರೋಶಿಯ ಘಟಗಿ ಬಸವೇಶ್ವರ ದೇವಸ್ಥಾನದಲ್ಲಿ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಪಂಚಾಕ್ಷರಿ ಹಳಿಜೋಳೆ, ಬಾಳು ಮುಗುಳಿ, ದುಂಡಯ್ಯ ಪೂಜಾರಿ, ಮಹಾಂತೇಶ್ ಭಾತೆ, ಸುರೇಶ್ ಕೇಸ್ತಿ, ರಾಜ್ಕುಮಾರ್ ಕೋಟಗಿ, ಕಲ್ಲಪ್ಪ ಕುರುಬರ್, ಏಕನಾಥ್ ಜೇದೆ, ಪ್ರಕಾಶ್ ಕೋಟಗಿ, ಸಂಜಯ್ ಕಾಂಬಳೆ, ಋತುರಾಜ್ ಕೋಟಿವಾಲೆ, ಮಲ್ಲಿಕಾರ್ಜುನ್ ಗೊಡಚಿ, ಚೇತನ್ ಭಾತೆ, ಸುಧಾಕರ್ ಚಾಜಗೌಡ, ಮಹೇಶ್ ಪವಾಡಿ, ಪ್ರವೀಣ್ ಶಿರ್ಗಾವೆ, ಮಹಾದೇವ್ ಪಾಟೀಲ್, ಸಚಿನ್ ಪಾಟೀಲ್, ಮಹಾಂತೇಶ್ ಉಪಾಸೆ, ಅಜಿತ್ ಹುಣಶ್ಯಾಳೆ, ರಮೇಶ್ ಹಳಿಜೋಳೆ, ವೀರಭದ್ರ ಜರಳಿ, ವಿನೋದ್ ಪೂಜಾರಿ, ಸಚಿನ್ ಕೇಸ್ತಿ, ಸುಧಾಕರ್ ಮಾಸ್ತಿ, ಬಸವರಾಜ್ ಬಸವಗೋಳ್, ಸಂತೋಷ್ ಹಿರೇಮಠ್, ಶಶಿ ಉಪಾಸೆ ಸೇರಿದಂತೆ ಅಪಾರ ಸಂಖ್ಯೆಯ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಎಲ್ಲರಿಗೂ ಬಸವೇಶ್ವರ ಹಾಗೂ ಅಕ್ಷತ್ರಿಯಾದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಈ ಹೊಸ ಯುಗದಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋದಂಥ ಅವರು ಆಚಾರ್ಯ ಇರ್ಬೋದು, ವಿಚಾರ ಇರ್ಬೋದು, ಅವರು ಮಾಡುವಂಥ ವಚನ ಸಾಹಿತ್ಯವನ್ನು ಈಗಿನ ನಮ್ಮ ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಯಾಕಂದರೆ ಈಗಾಗಲೇ 12ನೇ ಶತಮಾನದಲ್ಲಿ ಬಸವಣ್ಣವರು ಇರುವಂಥ ವಚನ ಸಾಹಿತ್ಯವನ್ನು ಇಡೀ ದೇಶದ ನರೇಂದ್ರ ಮೋದಿಜಿಯವರು ಹಲವಾರು ವ್ಯವಸ್ಥೆ ಲಂಡನ್ ಇರ್ಬೋದು, ಅಮೇರಿಕ ಇರ್ಬೋದು, ಮೂರ್ತಿಗಳನ್ನು ಅಲ್ಲಿ ಅನಾವರಣ ಮಾಡಿದ್ದಾರೆ. ಅಲ್ಲಿ ಆ ಜನರು ಸಹಿತ ತುಂಬ ಈಗ ಬಸವಣ್ಣವರು ವಚನವರು ಪ್ರಚಲಿತ ಇದ್ದ ಈಗ ಎಲ್ಲ ವಿಚಾರಗಳನ್ನು ಇಟ್ಟು ನಾವೆಲ್ಲರೂ ಒಂದು ಅನ್ನುವಂಥ ಮಾತು, ಕಾಯಿಗೆ ಕೈಲಾಸ, ಅನ್ನದಾಸೋಹ, ಬಸವಣ್ಣ ಗುರು ಲಿಂಗ ಜಂಗಮ ದಾಸೋಹ, ಇವು ಸಪ್ತಪದಿ, ಇವನ್ನೆಲ್ಲಗಳನ್ನು ನಾವು ಆಚರಣೆಯನ್ನು ಮಾಡಿ ಮಾತ್ರ ನಾವು ಈ ದೇಶಕ್ಕೆ ಉದ್ಧಾರ ಆಗ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ಹೇಳಿ, ಇಡೀ ನಮ್ಮ ಮನಕುಲ ಒಂದೇ ಜಾತಿ ಅನ್ನುವಂಥ ಮಾತನ್ನು ನಾವಿಲ್ಲೆಲ್ಲರಿಗೂ ಹೇಳಿ, ಇಲ್ಲಿ ಈಗಾಗಲೇ ಏನು ಈ ವರ್ಷದ ಒಂದು ವಿಜೃಂಭಣೆಯಿಂದ ಕರೋಶಿಯಲ್ಲಿ ನಡೆಯುವಂಥ ಶ್ರೀ ಬಸವೇಶ್ವರರು ಮಾಡಿದಂಥ ಕಾರ್ಯ ಹಾಗೂ ಅವರು ಮಾಡಿದಂಥ 12ನೇ ಶತಮಾನದಲ್ಲಿ ಜಾಗತಿಕ ಧರ್ಮ ಪ್ರಚಾರ ನಮ್ಮೆಲ್ಲರಿಗೂ ಆಸನೆ. ಅದೇ ರೀತಿ ಕಾಯಕವೇ ಕೈಲಾಸ ಒಂದು ಘೋಷಣೆಯನ್ನು ಮಾಡುವ ಮೂಲಕ ಎಲ್ಲರಲ್ಲಿ ಸಮಾನತೆಯನ್ನು ಸಾಧಿಸುತ್ತ ಏಕೈಕ ಮಹಾನ್ ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜರು ಕಳಬೇಡ ಕೊಳಬೇಡ ಉಚ್ಚೇರಿಸಬೇಡವೆನ್ನು ಗಾದೆಯಂತೆ ಎಲ್ಲರಿಗೂ ಒಂದು ಒಳ್ಳೆಯ ಸಾರಾಂಶವನ್ನು ತಿಳಿಸಿದ ಮಹಾತ್ಮ ಪುರುಷರು. ಅದೇ ರೀತಿ ಇವನ್ಯಾರವ ಇವನಮ್ಮವ ಎಂದೆನಿಸೆಯ ಇವನಮ್ಮವ ಎಂದೆನಿಸುವೆಯನ್ನು ಎಲ್ಲರಲ್ಲಿ ಸಮಾನತೆಯನ್ನು ಮೂಡಿದಂಥ ಮಹಾಪುರುಷ ಯಾರಾದರಿದ್ದರೆ ಅದು ಜಗದೀಶ್ ಬಸವೇಶ್ವರರು. ಇಂಥ ಒಂದು ಸಮಯದಲ್ಲಿ ನಾನು ನಮ್ಮ ವೀರಶೈವ ಬಂಧುಗಳನ್ನು ಮಾಡ್ಕೊಳ್ತೀನಿ. ಧರ್ಮ ಉಳಿಬೇಕಾದರೆ ನಾವೆಲ್ಲರೂ ವೀರಶೈವ ಒಗ್ಗಟ್ಟಾಗಿ ಮಹಾತ್ಮ ಬಸವೇಶ್ವರರು ಮಾಡಿದಂಥ ಒಂದು ಕಾಯಕವೇ ಕೈಲಾಸ ಇರ್ಬೋದು, ಕಳಬೇಡ ಕೊಳಬೇಡ ಇರಬಹುದು, ಇವನ್ಯಾರವ ನಮ್ಮ ಒಂದು ಅನೇಕ ನಮ್ಮ ವಚನಗಳ ಮೂಲಕ ಜಗತ್ತಿನ ಭಂಡಾರವನ್ನು ಇಂಥ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ದೇವರು ಒಳಿತು ಮಾಡಲಿ. ಬರುವಂಥ ದಿನಮಾನಗಳಲ್ಲಿ ಮಳೆ ಬೆಳೆ ಸಮೃದ್ಧಿ ಭಗವಂತ ಆ ಬಸವಣ್ಣ ನಮ್ಮೆಲ್ಲರಿಗೂ ದಯಪಾಲಿಸಿದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯ.
ರೀತಿಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಕರೋಶಿ ಗ್ರಾಮದಲ್ಲಿ ಬಸವ ಉತ್ಸವ ಸಮಿತಿ ಯುವಕ ಮಂಡಳದಿಂದ ನಾವು ಬೆಳಿಗ್ಗೆ ಶಿವಾಲಯದಲ್ಲಿ ರುದ್ರಾಭಿಷೇಕವನ್ನು ಮುಗಿಸಿ ಅದೇ ರೀತಿಯಾಗಿ ಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪಾರಂಪರಿಕವಾಗಿ ಬಂದಂತಹ ಒಂದು ಭವ್ಯವಾದಂಥ ಮೆರವಣಿಗೆಯನ್ನು ಮುಗಿಸಿ ಮೆರವಣಿಗೆಯಲ್ಲಿ ಜಾನಪದಗಳು ಆಮೇಲೆ ಎತ್ತುಗಳ ಮೆರವಣಿಗೆಯ ಜೊತೆ ಇದೆಲ್ಲವನ್ನು ಕಾರ್ಯಕ್ರಮವನ್ನು ಮುಗಿಸಿ ನಮ್ಮ ಕರೋಶಿಯ ಗಡಿಗೆ ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಪ್ರಸಾದವನ್ನು ಏರ್ಪಡಿಸಿದ್ದೇವೆ. ಅದೇ ರೀತಿ ಬಸವೇಶ್ವರರು ಹೇಳಿರುವಂಥ ತತ್ವ ಸಿದ್ಧಾಂತವನ್ನು ನಮ್ಮ ಯುವಕರಲ್ಲಿ ಮೂಡಿಸಬೇಕಂತ ಕೆಲವೊಂದು ವಿಚಾರಗಳನ್ನು ಹಿರಿಯರು ಹೇಳಿದ್ದಾರೆ. ನಮ್ಮ ಊರಿನ ಯುವ ಮಿತ್ರರು ಕೂಡ ಹೇಳುತ್ತಾ ನಮ್ಮ ಊರಿನಲ್ಲಿ ಸಹಬಾಳ್ವೆ, ಎಲ್ಲ ಜಾತಿ ನಾವೆಲ್ಲ ಜಾತಿಯವರು ಒಂದೇ ಅಂತ ತಿಳ್ಕೊಂಡು ಒಂದು ಭಾವೈಕ್ಯತೆಯಿಂದ ನಾವೆಲ್ಲರೂ ಇದ್ದೀವಿ. ಅದೇ ರೀತಿಯಾಗಿ ನಮ್ಮಲ್ಲಿ ಹಲವಾರು ರೀತಿಯ ಜಾತಿ ಹಲವಾರು ಜಾತಿ ಧರ್ಮಗಳು ನಮ್ಮ ಕರೋಶಿ ಗ್ರಾಮದಲ್ಲಿ ಇದ್ದರೂ ಕೂಡ ಯಾವುದೇ ಗಲಾಟೆ ಏನೂ ಆಗದೆ ಇದುವರೆಗೂ ಯಾವುದೇ ಗಲಾಟೆ ಗದ್ದಲಗಳು ಆಗದೆ ಶಾಂತ ರೀತಿಯಾಗಿ ನಮ್ಮ ನಮ್ಮ ಕರೋಶಿ ಗ್ರಾಮ ನಿಲ್ಲಿಸಿರಲು ಕಾರಣ ಬಸವೇಶ್ವರರ ತತ್ವ ಸಿದ್ಧಾಂತಗಳೇ ಕಾರಣ. ಅವರು ಹೇಳಿದ ಮಾರ್ಗದರ್ಶನದಲ್ಲೇ ನಮ್ಮ ಕರೋಶಿ ಗ್ರಾಮ ನಡೀತಾ ಬಂದಿದೆ, ಮುಂದೂ ಕೂಡ ನಡೀತೀವಿ. ಶುಭಾಶಯಗಳನ್ನು ಕೋರುತ್ತಾ ಕರೋಶಿಯಲ್ಲಿ ಈ ದಿನ ಬಸವ ಉತ್ಸವ ಕಮಿಟಿ ವತಿಯಿಂದ ಎಲ್ಲ ಯುವಕರು ತಮ್ಮ ತಮ್ಮ ಸ್ವ ಇಚ್ಛೆ ಭಾವೈಕ್ಯತೆಯಿಂದ ನಾವು ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಪ್ರಮುಖವಾಗಿ ಬಸವ ಜಯಂತಿಯ ಬೆಳಿಗ್ಗೆ ಮೆರವಣಿಗೆ ಜಾಜ್ ಪತಂಗ ಮೂಲಕ ಮೆರವಣಿಗೆಯನ್ನು ಹಮ್ಮಿಕೊಂಡು ಮಧ್ಯಾಹ್ನ 12:01 ಸುಮಾರು ಕಟ್ಟಿಗೆ ಬಸವೇಶ್ವರನ ದೇವಸ್ಥಾನದಲ್ಲಿ ಪ್ರಸಾದವನ್ನು ನೆರವೇರಿಸಿದ್ದೇವೆ. ಆದ ಕಾರಣ ಕರೋಶಿಯ ಗ್ರಾಮಸ್ಥರು ಸಹಸ್ರಾರು ಸಂಖ್ಯೆಯಲ್ಲೂ ಕರೋಶಿ ಗ್ರಾಮಸ್ಥರು ಮೆರವಣಿಗೆಯಲ್ಲಿಯೂ ಅಥವಾ ಮಹಾಪ್ರಸಾದದಲ್ಲಿ ಪಾಲ್ಗೊಂಡಿದ್ದು ಒಂದು ಮೆರವಣಿಗೆಗೆ ಶೋಭೆ ತರುವ ಶೋಭೆಯನ್ನು ತಂದಿದ್ದಾರೆ ಅಂತ ಹೆಮ್ಮೆ ಪಡುತ್ತೀನಿ. ಸಾಯಂಕಾಲ ಬಸವಣ್ಣವರ ಹೆಸರಿಡುವ ಕಾರ್ಯಕ್ರಮ ಕೂಡ ಜರುಗುತ್ತದೆ. ಹೀಗಾಗಿ ನಾವು ಬಸವಣ್ಣವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಎಲ್ಲ ಗುರು ಹಿರಿಯರು ಅಥವಾ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಯುವಕರು ಈ ನಡೆಯುತ್ತಿದ್ದಾರೆ ಅಂತ ಹೇಳಿ ನನ್ನ ಓಂ ಶ್ರೀ ಜಗದ್ಗುರು ಬಸವೇಶ್ವರ 12ನೇ ಶತಮಾನದಲ್ಲಿ ವಿಶ್ವದಲ್ಲಿ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವವನ್ನು ಸಾರಿದರು. ಅನುಭವ ಮಂಟಪವನ್ನು ರಚಿಸಿ ಎಲ್ಲರಿಗೂ ಸಮಾನತೆ ಸಮಾನ ಹಕ್ಕು 12ನೇ ಶತಮಾನದಲ್ಲಿ ಸಾರಿ ವಿಶ್ವ ಮಾನವ ಎಂದು ಪ್ರಸಿದ್ಧಿಯನ್ನು ಪಡೆದಂತ ಈ ಒಂದು ಜಗಜ್ಯೋತಿ ಬಸವೇಶ್ವರರನ್ನ ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ವಿಶ್ವದಲ್ಲಿ ಶಾಂತಿಯ ಸೂತ್ರವನ್ನು ಸಾರಿ ಈ ಜಗತ್ತಿಗೆ ಭದ್ರತೆಯನ್ನು ಒದಗಿಸ್ತಕ್ಕಂಥ ಒಂದು ವಚನವನ್ನು ಸಾರಿದಂತ ಕಳಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಹಿರಿಯ ಹಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತಕ್ಕಂಥ ವಿಶ್ವಜ್ಞರವರಿಗೆ
शाश्वतं विनाशं हेमाग्रितं निरञ्जनं आदमिन्दुलासितं तस्मै श्री जय जय नमः पार्वती बसवेश्वर की जय ज्योति बसवेश्वर महाराज की जय बसवेश्वर महाराज की जय बसवेश्वर महाराज की जय।
ಕೇಳ್ರ ಕೊಡಿಸ್ಕೊಳ್ಬೇಕು ಅಂತೇಳಿ ನೀವು. ಆಯ್ತಲ್ಲ